ರಾಜ್ಯದಲ್ಲಿ ಮಳೆ ಇಲ್ಲದೆ ಜಲಾಶಯಗಳೆಲ್ಲವೂ ಕೂಡ ಖಾಲಿ ಆಗಿವೆ. ಕುಡಿಯೋ ನೀರು ಮಾತ್ರ ಪೂರೈಕೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ರೆ ರೈತ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಿಡಬ್ಲ್ಯೂಆರ್ಸಿ ಸೂಚನೆಯನ್ನ ಕೊಟ್ಟಿದ್ದಾಗಿದೆ. ಒಂದು ವೇಳೆ ತಮಿಳುನಾಡಿಗೆ ನೀರನ್ನ ಬಿಟ್ರೆ ಬೆಂಗಳೂರಿಗೆ ಕುಡಿಯೋ ನೀರಿನ ಸಮಸ್ಯೆ ಖಂಡಿತವಾಗ್ಲೂ ಕೂಡ ಎದುರಾಗಲಿದೆ. ತಮಿಳುನಾಡಿಗೆ ನೀರು, ಬೆಂಗಳೂರಿಗೆ ಜಲಕ್ಷಾಮ. ನೀರು ನೀಡಿದ್ರೆ ಸಿಟಿಯಲ್ಲಿ ಶುರುವಾಗಲಿದೆ ಹಾಹಾಕಾರ. ರಾಜ್ಯದಲ್ಲಿ ಬರದ ಕಾರ್ಮೋಡ ಆವರಿಸಿದೆ. ನಿರೀಕ್ಷೆಯಷ್ಟು ಜಲಾಶಯಗಳು ತುಂಬಿಲ್ಲ. ಕೃಷಿ ಭೂಮಿಗಳಿಗೆ ನೀರು ಸಿಗ್ತಿಲ್ಲ. ಇದರಿಂದ ರೈತರು ಹೈರಾಣಾಗಿದ್ರೆ ಸರ್ಕಾರದ ಕುಡಿಯುವ ನೀರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಲು ಸಿದ್ಧತೆಯನ್ನು ನಡೆಸಿದೆ. ಆದರೆ ಈ ಮಧ್ಯೆ ತಮಿಳುನಾಡಿಗೆ ನೀರು ನೀಡುವಂತೆ ಸಿಡಬ್ಲ್ಯೂಆರ್ಸಿ ಕರ್ನಾಟಕಕ್ಕೆ ಸೂಚಿಸಿದೆ. ಇದು ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ತಮಿಳುನಾಡಿಗೆ ನೀಡಿದರೆ ಬೆಂಗಳೂರಿಗೆ ನೀರಿನ ಸಮಸ್ಯೆ ಮತ್ತಷ್ಟು ಹೆಚ್ಚಳವಾಗುವ ಆತಂಕ ಜೋರಾಗಿದೆ. ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ ಹೀಗೆ ಮುಂದುವರೆದರೆ ಹಾಗೂ ತಮಿಳುನಾಡಿಗೆ ನೀರು ನೀಡಿದರೆ ಹೊಸ ವರ್ಷ ಆರಂಭವಾಗುವಷ್ಟರಲ್ಲೇ ನೀರಿಗೆ ಅಭಾವ ಆಗಲಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿಗಂತೂ ಇದು ಭಾರಿ ದೊಡ್ಡ ಹೊಡೆತ ನೀಡಲಿದೆ. ಕುಡಿಯುವ ನೀರಿಗಾಗಿ ಜನ ಬೀದಿ ಸುತ್ತುವ ಪರಿಸ್ಥಿತಿ ಎದುರಾಗಲಿದೆ. ಎಷ್ಟು ಯೂಸ್ ಮಾಡಬೇಕು, ಆಮೇಲೆ ಅಷ್ಟು ಟೋಟಲ್ ಬಂದ ಮೇಲೆ ಆ ತಿಂಗಳಲ್ಲಿ ಈಗ ತಮಿಳುನಾಡಿಗೆ ಎಷ್ಟು ಬಿಡಬೇಕು, ನನ್ನ ಖರೀಫ್ಗೆ ಎಷ್ಟು, ನನ್ನ ರಬಿಗೆ ಎಷ್ಟು, ಪೆರಿನಿಯಲ್ಗೆ ಎಷ್ಟು, ಕುಡಿಯೋದಕ್ಕೆ ಎಷ್ಟು ಇಟ್ಕೋಬೇಕು. ಈ ಟೋಟಲ್ ಎಕ್ಸ್ ಅಂತ ಬಂದ್ರೆ ಎಕ್ಸ್ ಮೈನಸ್ ನಾನು ಯೂಸ್ ಮಾಡಿದ್ದೆ ಅಷ್ಟು ಬಿಡ್ತೀನಿ. ಎಕ್ಸ್ ಬರಲೇ ಇಲ್ಲ, ಪ್ರಪೋರ್ಷನೇಟ್ಲಿ ಶೇರ್ ಮಾಡಬೇಕು. ಅದು ನೀವು ಹೇಳಬೇಕು ಅವಾಗ. ಇನ್ನು ಅದರಲ್ಲೂ ಡೆಡ್ ಸ್ಟೋರೇಜ್ ನಲ್ಲಿರುವಂತಹ ನೀರು ಉಪಯೋಗಿಸಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಇನ್ನು ಪ್ರತಿ ತಿಂಗಳು 3 ಟಿಎಂಸಿ ಕುಡಿಯುವ ನೀರು ಬೇಕಾಗಿರುವಂತಹ ಬೆಂಗಳೂರಿಗೆ ನೀರು ಒದಗಿಸುವುದೇ ಕಷ್ಟಕರವಾಗಲಿದೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದರೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗುತ್ತಾ ಅನ್ನುವ ವಿಚಾರವಾಗಿ ಜಲಮಂಡಳಿ ಅಧ್ಯಕ್ಷೆ ಮಂಜುಳಾ ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತನಾಡಿದ್ದಾರೆ ನೋಡಿ. ಕೆಆರ್ಎಸ್ ಮತ್ತೆ ಕಬಿನಿ ಎರಡರಿಂದನೂ 21 ಟಿಎಂಸಿ ಏನೋ ಇದೆ, 21ರಿಂದ 22 ಟಿಎಂಸಿ ಮಧ್ಯದಲ್ಲಿದೆ. ಸೊ ಅದ್ರ ಪ್ರಕಾರ ನಾವು ಇವಾಗ ನಮಗೆ ತಿಂಗಳಿಗೆ ಸುಮಾರು 2.3 ಟಿಎಂಸಿ ಅಷ್ಟು ನೀರು ಬೇಕಾಗುತ್ತೆ. ಅದ್ರ ಪ್ರಕಾರ ಸುಮಾರು 9 to 10 months ವಿ ಆರ್ ಕಂಫರ್ಟೇಬಲ್. ಅಂಡ್ ಇನ್ಫ್ಲೋ ಈಗ ಬೆಟರ್ ಆಗಿದೆ, ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಇನ್ಫ್ಲೋ ಬೆಟರ್ ಆಗಿದೆ. ಸೊ ಅಪ್ಡೇಟೆಡ್ ಡೇಟಾ ನೋಡಬೇಕಾಗುತ್ತೆ. ಒಟ್ನಲ್ಲಿ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ಉತ್ತಮ ಮಳೆಯಾಗುವ ಸಾಧ್ಯತೆ ಕೂಡ ಇದೆ. ಇಲ್ಲವಾದ್ರೆ ಕಷ್ಟ ಅಂತೂ ಕಟ್ಟಿಟ್ಟ ಬುತ್ತಿಯಾಗಿದೆ.